Hi guys, welcome back to one of the most important videos which you're supposed to watch and understand before you write NEET examination. ನಾನು ಆ್ಯಕ್ಚುಲಿ ಮಲ್ಕೊಳ್ಳಿಕ್ಕಿದ್ದೆ, ಬಟ್ ನನಗೆ ಗೊತ್ತಿತ್ತು ಮೇ 3 ಎಕ್ಸಾಮಿನೇಷನ್ ಅಂತ ನಾನು ಇನ್ನೂ ವೀಡಿಯೋ ಮಾಡಿಲ್ಲ ಅಂತ, ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ದಯವಿಟ್ಟು ಇದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಆ್ಯಂಡ್ ದಿಸ್ ವೀಡಿಯೋ ಮೈಟ್ ಹೆಲ್ಪ್ ಯು. ಓಕೆ, ನೋಡಿ KCET ಎಲ್ಲ ಮಾತಾಡ್ಬಿಟ್ಟು ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಅಂತ ಗೊತ್ತಿತ್ತು. ಸೊ ವಿ ಪ್ಲೇಡ್ ವೆಲ್. ಓಕೆ, ನಾವು ಚೆನ್ನಾಗಿ ಆಟ ಆಡ್ದೋ ಆ್ಯಂಡ್ ವಿ ಗಾಟ್ ಗುಡ್ ರಿಸಲ್ಟ್ಸ್. ಬಟ್ ನೀಟಲ್ಲೂ ಅದೇ ಥರ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಬಹುದಾ ಅನ್ನೋ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಯೂಸ್ ಮಾಡೋದಾದರೆ ಯಾವ ಥರ ಕ್ವಶನ್ಗಳು ಯೂಸ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ ಐಡಿಯಾ ಕೊಡ್ತೀನಿ. ನೋಡಿ, ನೀಟ್ ಎಕ್ಸಾಮಿನೇಷನ್ನು ನೀವೇನಾದರೂ ಫಸ್ಟ್ ಟೈಮ್ ಬರ್ತಿದೆ ಅಥವಾ ನಿಮಗೇನೋ ಕ್ಲಿಯರ್ ಐಡಿಯಾ ಇಲ್ಲ ಅಂತಂದರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ನೀಟ್ ಇಸ್ ಕಂಪ್ಲೀಟ್ಲಿ ಸ್ಟ್ರಾಟಜಿಕಲಿ ಒಂದು ಪೇಪರ್ನ ಪ್ರಿಪೇರ್ ಮಾಡತಕ್ಕಂಥದ್ದು. ಸೊ ನೀವೊಂದು ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ, ಒಂದು ತಪ್ಪು ಆನ್ಸರ್ ಮಾಡಿದ್ರೆ -1 ಆಗುತ್ತೆ ನಿಮಗೆ. ಸೊ ನೀವಿಲ್ಲಿ ಎಷ್ಟು ಕ್ವೆಶನ್ಸ್ ಅಟೆಂಡ್ ಮಾಡಿದ್ರಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ಎಷ್ಟು ಕ್ವೆಶನ್ ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಎಷ್ಟು ಕ್ವೆಶನ್ ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಮ್ಮ ಗೋಲು ಯಾವ ಕಾನ್ಸೆಪ್ಟ್ಗಳು ನಮಗೆ ಗೊತ್ತು ಆ್ಯಂಡ್ ಎಷ್ಟು ನಾನು ಕರೆಕ್ಟಾಗಿ ಅಟೆಂಡ್ ಮಾಡ್ಬೋದು ಅದನ್ನು ತಲೆಯಿಟ್ಕೊಂಡು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನನ ಮಾಡಿ. ಆ್ಯಂಡ್ ದೇರ್ ಆರ್ ಸರ್ಟನ್ ಕ್ವೆಶನ್ಸ್ ವಿಚ್ ಯು ಕ್ಯಾನ್ ಗೆಸ್ ಆ್ಯಂಡ್ ಯು ಕ್ಯಾನ್ ಐಡೆಂಟಿಫೈ ಸಚ್ ಕ್ವೆಶನ್ಸ್. ನಾನು ನಿಮ್ಗೆ ಹೆಂಗೆ ಐಡೆಂಟಿಫೈ ಮಾಡೋದು, ಹೆಂಗೆ ಗೆಸ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಾನು ಸಬ್ಸ್ಕ್ರೈಬ್ ಆಗಿ ಮಾರ್ರೆ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿ ನಿಮ್ಮ ಕಾಲೇಜ್ ರಿವ್ಯೂ ಮತ್ತು ನಿಮಗೇನಾದರೂ ಪರ್ಸನಲ್ ಡೌಟ್ ಇದ್ದರೆ ಕೇಳಬಹುದಾಗಿರುತ್ತೆ. ಆ್ಯಂಡ್ ಎಸ್, ವೆರಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ. ಓಕೆ, ನೋಡಿ, ನಾನು ಆಗಲೇ ಹೇಳಿದೆ, ಇದರಲ್ಲಿ ಎಷ್ಟು ಕ್ವಶನ್ ನಾವು ಅಟೆಂಡ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ಎಷ್ಟು ಕರೆಕ್ಟಾಗಿ ಅಟೆಂಡ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎಂತೆಂಥ ಕ್ವಶನ್ಗಳಿಗೆ ನೀವು ಅಟೆಂಡ್ ಮಾಡ್ಬೋದು, ಗೆಸ್ಸಿಂಗ್ ಟೆಕ್ನಿಕ್ಸ್ಗಳು ಯೂಸ್ ಮಾಡಬಹುದು ಮತ್ತು ಯಾವ ಟೆಕ್ನಿಕ್ಗಳನ್ನ ಯೂಸ್ ಮಾಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಕೆಲವೊಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಕ್ವಶನ್ ಆಫ್ ದ ಡೇ, ವಿಚ್ ಇಸ್ ಕ್ವಶನ್ ನಂಬರ್ 5. ನೋಡಿ, ಈ ಕ್ವಶನ್ನ ನಾನು ಏನಕ್ಕೆ ತೊಗೊಂಡೆ ಅಂತ ಅಬ್ಸರ್ವ್ ಮಾಡಿದ್ರೆ ಲುಕ್ ಎಟ್ ದ ಆಪ್ಷನ್ಸ್ ನೋಡಿ. ನಿಮ್ಗೆ ಏನಿದೆ, ಆಪ್ಷನ್ 1 ಇದೆ ವಿಚ್ ಇಸ್ 3/2 ಆ್ಯಂಡ್ ಆಪ್ಷನ್ 2 ಇದೆ ವಿಚ್ ಇಸ್ 2/3, ಆಪ್ಷನ್ 3 ಇದೆ 1/3 ಆ್ಯಂಡ್ ಆಪ್ಷನ್ 4 ಇದೆ 1/2. ನೀವು ಕ್ಲಿಯರಾಗಿ ಆಪ್ಷನ್ಸನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ಸನ್ನು ನೋಡ್ತಾ ಇದ್ದಂಗೆ ನಿಮ್ಮ ಹತ್ರ 50-50 ಪ್ರೊಬಾಬಿಲಿಟಿ ಬಂದುಬಿಡುತ್ತೆ. ಓಕೆ, ಇಫ್ ಯು ಕರೆಕ್ಟ್ಲಿ ಅಬ್ಸರ್ವ್ ದ ಕರೆಕ್ಟ್ಲಿ ಅಬ್ಸರ್ವ್ ದ ಆಪ್ಷನ್ಸ್, ನೀವು 50% ಪ್ರಾಬಿಲಿಟಿ ಬಂದುಬಿಡ್ತೀರಾ. ಏನಕ್ಕೆ ಗೊತ್ತಾ? ಸೊ ಯೂಶ್ವಲಿ ಹೆಂಗಿರುತ್ತೆ ಅಂತಂದರೆ ಆಪ್ಷನ್ಸು ಫುಲ್ ಉಲ್ಟಾ ಪಲ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 3/2 ಇತ್ತಾ, ಇಲ್ಲಿ 2/3 ಇದೆಯಾ, ಇನ್ನೆರಡು ಆಪ್ಷನ್ ಇರುತ್ತೆ 1/2 ಅಥವಾ 2/1 ಈ ಥರ ಇರುತ್ತೆ, ಅಥವಾ 1/3 ಅಥವಾ 3/1 ಈ ಥರ ಆಪ್ಷನ್ ಇರುತ್ತೆ. 4 ಆಪ್ಷನ್ಗಳು ಅಂದರೆ ಅಲ್ಲಿ ಪರ್ಫೆಕ್ಟ್ 25% ಆಪ್ಷನ್ ಬಂದುಬಿಡುತ್ತೆ ನಿಮಗೆ. ಸೊ ಇಲ್ಲಿ ಈ ಕೇಸಲ್ಲಿ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್, ಬಿಕಾಸ್ ಆಪ್ಷನ್ 1 ಮತ್ತು ಆಪ್ಷನ್ 2 ಆರ್ ಸಿಮೆಟ್ರಿಕಲ್ ಏನು ಆಪೋಸಿಟ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ 2/3 ಇದೆ, 3/2 ಇದೆ. ಓಕೆ, ಆಪೋಸಿಟ್ ಡೈರೆಕ್ಷನ್ ಸಿಮೆಟ್ರಿ ಇದೆ. ಬಟ್ ನೀವು ಅದೇ ಕೆಳಗಡೆ ಬರೋದಾದರೆ ಇಟ್ಸ್ 1/3, 1/2 ವಿಚ್ ಇಸ್ ಟೋಟ್ಲಿ ಡಿಫ್ರೆಂಟ್. ಸೊ ಗೆಸ್ಸಿಂಗ್ ಸ್ಟ್ರಾಟಜಿ ಯೂಸ್ ಮಾಡೋದಾದರೆ ಇಲ್ಲಿ ನೀವು ಯು ಕ್ಯಾನ್ ಪ್ರಿಡಿಕ್ಟ್ ದ್ಯಾಟ್ ಆಪ್ಷನ್ 2 ಅಥವಾ ಆಪ್ಷನ್ 3 ಆನ್ಸರ್ ಇರಬೇಕು, ಬಿಕಾಸ್ ದೇ ಬೋತ್ ಆರ್ ಸಿಮಿಲರ್, ಬಟ್ ಜಸ್ಟ್ ಪಿ ಓವರ್ ಕ್ಯೂ ಅಥವಾ ಕ್ಯೂ ಓವರ್ ಪಿ ಇದು ವೇರಿ ಆಗಿದೆ ಅಂತ ಯು ಕ್ಯಾನ್ ಐಡೆಂಟಿಫೈ ದ. ಅರ್ಥ ಆಗ್ತಿದೆ ನಿಮಗೆ? ಸೊ ಇಲ್ಲಿ ನಿಮ್ಗೆ ಏನಾಯಿತು, ಆ 25% ಇದ್ರ ಚಾನ್ಸ್ ಏನಾಯಿತು, ಇಟ್ ರೆಡ್ಯೂಸ್ ಟು ಹೌ ಮಚ್, 50%. ಆ್ಯಂಡ್ ಈ 50% ಬಂತಾ, ನಿಮ್ಮ ಒಂದು ಏನು ಸೆನ್ಸ್ ಇರುತ್ತೆ, ಓಕೆ ಜಸ್ಟ್ ಎ ಟಿಕ್ ಮಾಡಬೇಡ ಅಂತ ಅಂದ್ಕೊಂಡ್ರೆ ಬಿ ಟಿಕ್ ಮಾಡಿದ್ರು ನಿಮ್ಮ ಆನ್ಸರ್ ಕರೆಕ್ಟಾಗಿರುತ್ತೆ. ಓಕೆ, ಮೋಸ್ಟ್ ಆಫ್ ದ ಕೇಸಲ್ಲಿ ಎಲ್ಲಿ ಮತ್ತು ಡಿ ಆನ್ಸರ್ ಇರೋದಿಲ್ಲ ವೆನ್ ಇಟ್ ಕಮ್ಸ್ ಟು ಸಚ್ ಕೈಂಡ್ ಆಫ್ ಕ್ವಶನ್ಸ್, ಬಿಕಾಸ್ ಆನ್ಸರ್ ಇಡೋ ಜಾಗನೂ ಸಹ ಎಲಿಗೆಂಟಾಗಿ ಇಟ್ಟಿರ್ತಾರೆ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಪೇಪರ್ ಇಸ್ ಮೇಡ್ ಬೈ ಹ್ಯೂಮನ್ಸ್, ನಾಟ್ ಮಷೀನ್ಸ್. ಓಕೆ, ಬನ್ನಿ ಡೈರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಓಕೆ, ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ್ದೆ ನಿಮಗೆ ಅಬ್ಸರ್ವೇಷನ್ನು ಮತ್ತು ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ನಾವು ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು ಅಂತ. ಆ್ಯಂಡ್ ಸಿಮಿಲರ್ ವೇ ಯು ಕ್ಯಾನ್ ಸಾಲ್ವ್ ಕ್ವಶನ್ಸ್ ಈವನ್ ಇನ್ ನೀಟ್ ಆ್ಯಸ್ ವೆಲ್. ಲೈಕ್ ಲುಕ್ ಎಟ್ ದಿಸ್ ಕ್ವಶನ್. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಐ ಆಮ್ ಗೋನಾ ಸಾಲ್ವ್ ಓನ್ಲಿ ಕಪಲ್ ಆಫ್ ಕ್ವಶನ್ಸ್ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಮೇಕ್ ಲೆಂದಿ ವಿಡಿಯೋಸ್ ಟು ಸಾಲ್ವ್ ಮೋರ್ ಕ್ವಶನ್ಸ್. ಇದು ಆ್ಯಕ್ಚುಯಲ್ ಪೇಪರ್, ಇದು ನಿಮ್ಮ ನೀಟ್ ಆ್ಯಕ್ಚುಯಲ್ 2025 ಪೇಪರ್, ಇದು ಕೋಡ್ 45 ನಾನು ತೊಗೊಂಡು ಸಾಲ್ವ್ ಮಾಡ್ತಾ ಇರೋದು. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ಈ ಆಪ್ಷನ್ಸ್ ಎಲ್ಲ ನೋಡೋದು ಏನು ಕಾಮನ್ ಅನಿಸುತ್ತೆ ನಿಮಗೆ, ವಿಚ್ ಇಸ್ ಪವರ್ 1/2 ಕಾಮನ್ ಬರ್ಕೊಂಡ್ರಾ. ನೆಕ್ಸ್ಟು, ಸೊ ನ್ಯೂಮರೇಟರ್ ಚೆಕ್ ಮಾಡ್ಕೊಂಬನ್ನಿ. ನ್ಯೂಮರೇಟರ್ ನೀವು ಚೆಕ್ ಮಾಡ್ಕೊಂಬಂದರೆ ಇಲ್ಲಿ ಸೈನ್ ಇದೆ, ಇಲ್ಲಿ ಸೈನ್ ಇದೆ, ಇನ್ನೆರಡು ಕಡೆ ಬೇರೆ ಇದಿದೆ. ಸೊ ನನಗೆ ನ್ಯೂಮರೇಟರ್ಲಿ ಕಾಮನ್ ಆಗಿ ಸೈನ್ ಬರುತ್ತೆ ಅಂದರೆ ನಾನು ಏನೋ ಕಾಮನ್ ತೊಗೊಂಡ್ರೆ ಸೈನ್ ಬರುತ್ತೆ ಅನ್ನೋ ಕ್ಲಾರಿಟಿ ಸಿಕ್ತು ನನಗೆ. ಸೊ ನ್ಯೂಮರೇಟರ್ಲಿ ಸೈನ್ ಬರುತ್ತೆ, ಸೈನ್ ಥೀಟಾ ಬರುತ್ತೆ ಅಂತ. ಆ್ಯಂಡ್ ಪವರ್ 1/2 ಇದೆ. ಓಕೆ, ಯಾವ ಆಪ್ಷನ್ಗಳಲ್ಲಿ ಇವಾಗ ಸದ್ಯಕ್ಕೆ ಸೈನ್ ಇದೆ ನೋಡಿ,
ಸೊ ಅವೆರಡ್ರ ಮಧ್ಯೆ ನನಗೆ ಇವಾಗ 50% ಪ್ರಾಬಬಿಲಿಟಿ ಬಂದುಬಿಡ್ತು. ಓಕೆ, ಆಪ್ಷನ್ 1 ಮತ್ತು ಆಪ್ಷನ್ 4. ಬಟ್ ಅನ್ಫಾರ್ಚುನೇಟ್ಲಿ ಡಿನಾಮಿನೇಟರ್ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಇಫ್ ಯು ಅಬ್ಸರ್ವ್ ದ ಡಿನಾಮಿನೇಟರ್ ಆಫ್ ರೆಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಇಸ್ 2 + 3 sin θ, 3 ಕಡೆ ರಿಪೀಟ್ ಆಗಿದೆ. ಸೊ ಡಿನಾಮಿನೇಟರ್ಲಿ 2 + 3 sin θ ಬರುತ್ತೆ ಅನ್ನೋ ಚಾನ್ಸ್ ಜಾಸ್ತಿ ಇದೆ. ಸೊ ಪವರ್ 1/2 ಇತ್ತು, ಹೋಲ್ ಪವರು ಮೇಗಡೆ ಏನು ಬರುತ್ತೆ ಅಂತ ಅಂದ್ಕೊಂಡೆ, sin θ ಬರುತ್ತೆ ಅಂದ್ಕೊಂಡೆ ಬೈ ಕಂಪೇರಿಂಗ್ ದ ನ್ಯೂಮರೇಟರ್ ವಿಚ್ ಇಸ್ ಕಾಮನ್ ಇನ್ 2 ಆಪ್ಷನ್ಸ್. I've written sin θ and denominatorly 2 + 3 sin θ ಬರುತ್ತೆ ಅಂತ ಗೊತ್ತಾಯಿತು ಬೈ ಅಬ್ಸರ್ವಿಂಗ್ 3 ಆಪ್ಷನ್ಸ್. ಸೊ ಆಪ್ಷನ್ ನಾನು ಎಲ್ಲ ಅಬ್ಸರ್ವೇಷನ್ ಬರೆದು ನಾನು ಆ ಕಾಮನ್ ತೆಗೆದಾದ್ಮೇಲೆ ನನಗೆ ಬರ್ತಾ ಇರೋದು ಆಪ್ಷನ್ 4. ಆ್ಯಂಡ್ ಗೆಸ್ ವಾಟ್, ಆಪ್ಷನ್ 4 ಇಸ್ ಯುವರ್ ಆನ್ಸರ್. ಓಕೆ, ಸಿ ಮೆಥಡ್ಸ್ ವರ್ಕ್ ಆಗುತ್ತೆ, ಜಸ್ಟ್ ದಟ್ ಯು ಹ್ಯಾವ್ ಟು ಪೇ ಸಮ್ ಅಟೆನ್ಷನ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಕ್ವಶನ್ ನಂಬರ್ 9 ಅಬ್ಸರ್ವ್ ಮಾಡಿದ್ರೆ ನೀವು ಒಂದು ಕಡೆಯಿಂದ ಕಾಮನ್ ತೊಗೊಂಬರೋಣ. ಓಕೆ, ಒಂದು ಕಡೆಯಿಂದ ಕಾಮನ್ ತೊಗೊಂಬರೋಣ. ಸೊ ಕಾಮನ್ ತೊಗೊಂಡು ನಾವು ಲೆಫ್ಟಿಂದ ರೈಟ್ ಹೋಗ್ತೀವಲ್ವಾ, ಲೆಫ್ಟಿಂದ ರೈಟ್ ಹೋಗ್ತೀವಿ, ಲೆಫ್ಟ್ ಏನೇನೋ ಕಾಮನ್ ಏನೋ ಸಿಕ್ಬಿಡುತ್ತೆ. ಬಟ್ ರೈಟು ಇಲ್ಲಿ ಒಂದೊಂದು ಸತಿ ರೈಟ್ ಅಬ್ಸರ್ವ್ ಮಾಡ್ಬೇಕು ನೀವು. ನೋಡಿ ರೈಟ್, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 2 ಆಪ್ಷನಲ್ಲಿ BY ಇದೆ, 2 ಆಪ್ಷನಲ್ಲಿ BY ಇದೆ, ಒಂದು ಆಪ್ಷನಲ್ಲಿ BX ಇದೆ, ಒಂದು ಆಪ್ಷನಲ್ಲಿ BZ ಇದೆ. ಓಕೆ, ಇವಾಗ ನೀವು ಹೇಳಿ ಐ ಆಮ್ ಗೋನ್ ಲೀವ್ ದ ಆನ್ಸರ್ ಟು ಯು. ಯಾವ ಆಪ್ಷನಲ್ಲಿ ಆನ್ಸರ್ ಇರೋದಕ್ಕೆ ಸಾಧ್ಯ ಇರುತ್ತೆ? 2 ಆಪ್ಷನಲ್ಲಿ BY ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಪ್ರೊಬಾಬ್ಲಿ ಅವೆರಡೇ ಆಪ್ಷನಲ್ಲಿ ಯಾವುದಾದ್ರು ಒಂದರಲ್ಲಿ ಆನ್ಸರ್ ಇರಬೇಕು. ಸೊ ಆಪ್ಷನ್ 2 ಮತ್ತು ಆಪ್ಷನ್ 3 ಕ್ಲಿಯರಾಗಿ ಎಲಿಮಿನೇಟ್ ಆಗೋಯಿತು. ಓಕೆ, ಆ್ಯಂಡ್ ಇವಾಗ 50% ಚಾನ್ಸ್ ಸಿಕ್ತು. ಆ್ಯಂಡ್ ನೀವು ಯಾವುದೋ ಒಂದು ಬ್ಲೈಂಡಾಗಿ ಗೆಸ್ ಹಾಕೊಂಡು ಅದರಲ್ಲೂ ಒಂದ್ರಲ್ಲಿ ಕರೆಕ್ಟ್ ಆನ್ಸರ್ ಇರುತ್ತೆ. ಆ್ಯಂಡ್ ದ್ಯಾಟ್ಸ್ ಹೌ ಯು ಗನ ಐಡೆಂಟಿಫೈ ಕ್ವೆಶನ್ ಆ್ಯಂಡ್ ದೆನ್ ಸಾಲ್ವ್ ದೋಸ್ ಕ್ವೆಶನ್ಸ್ ಗೆಸ್ ದೋಸ್ ಕ್ವೆಶನ್ ಇನ್ ನೀಟ್ ಎಕ್ಸಾಮಿನೇಷನ್. ಆ್ಯಂಡ್ ನೀಟ್ ಎಕ್ಸಾಮಿನೇಷನಲ್ಲಿ ನೀವು ನೋಡಿ, ನಿಮ್ಗೆ ಏನಾದರೂ ಆ ಪ್ರಾಬಬಿಲಿಟಿ, ಆ 25% ಇದೆ ಪ್ರಾಬಬಿಲಿಟಿ, 50% ತೊಗೊಂಬಂದ್ರಲ್ಲ ನೀವು, ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಯು ಅ ಲಾಟ್. ಓಕೆ, ಅಂದರೆ ನೀವು ಏನಾಗಿ ಗೆಸ್ ಮಾಡಬೇಕಾಗಿತ್ತು ಕಂಪ್ಲೀಟಾಗಿ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಒಂದು ಕ್ವಶನ್ಸ್ಗಳೇ, ಇಲ್ಲಿ ಆಪ್ಷನ್ಸ್ಗಳೇ. ಸೊ ಇದೇ ಥರ ಆಪ್ಷನ್ಸ್ಗಳು ಬರ್ತವೆ. ಆ್ಯಂಡ್ ಟ್ರಸ್ಟ್ ಮಿ ವೆನ್ ದಿಸ್, ನಾನು ಇದೇ ಥರ ಕ್ವಶನ್ಗಳನ್ನ ನಿಮಗೆ ಮಲ್ಟಿಪಲ್ ಕ್ವಶನ್ಸ್ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಯು ಶುಡ್ ಐಡೆಂಟಿಫೈ ದ ಕ್ವೆಶನ್ಸ್ ಆ್ಯಂಡ್ ದಿಸ್ ಇಸ್ ಹೌ ಯು ಶುಡ್ ಯೂಸ್ ಯುವರ್ ಬ್ರೈನ್ ವೆಲ್ ಸಾಲ್ವಿಂಗ್ ವೆನ್ ಯು ಡೋಂಟ್ ನೋ ಕ್ವೆಶನ್. ನಿಮಗೆ ಅರ್ಥ ಆಗಲಿಲ್ಲ ಬಟ್ ಯು ವಾಂಟ್ ಟು ಸಾಲ್ವ್ ದ ಕ್ವೆಶನ್ ಆ್ಯಂಡ್ ಇಟ್ ಈಸ್ ನೆಸೆಸರಿ ಫಾರ್ ಯು ಟು ಸಾಲ್ವ್ ದ ಕ್ವೆಶನ್ ಅಂತಂತಂದರೆ. ಆ್ಯಂಡ್ ಇಫ್ ಯು ಫೀಲ್ ದಟ್ ಓಕೆ ಐ ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್ ಬೈ ಗೆಸ್ಸಿಂಗ್ ಅಂತ ಅನಿಸಿದ್ರೇ ಯೂಸ್ ಮಾಡಿ. And this is not advisable because there will be negative marking. So be cautious and try to understand the tactic before you use it. All the very best for your examination. See you in the next tutorial. Keep learning, keep on learning. Thanks for watching. Bye-bye.